ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನೀವು ಗೊತ್ತಿದ್ದು ತಪ್ಪುಗಳನ್ನ ಮಾಡ್ತೀರಾ. ಏನೇ ಯೋಜನೆ ಪ್ಲಾನ್ ಮಾಡಿದ್ರೂ ಕೂಡ ನಿಮಗೆ ಈ ತಿಂಗಳು ಏನು ಫಲಕಾರಿ ಆಗಲ್ಲ. ಈ ತಿಂಗಳ ಆರಂಭದಲ್ಲಿ ಸ್ವಲ್ಪ ಒತ್ತಡಗಳು ಇದ್ರೂ ಕೂಡ ನಂತರ ತಿಂಗಳ ಮಧ್ಯದಲ್ಲಿ ಉತ್ತಮ ಅವಕಾಶಗಳು ನಿಮಗೆ ಸಿಗುತ್ತದೆ. ಈ ತಿಂಗಳು ನಿಮಗೆ ಸಹನೆ ಮತ್ತು ಬುದ್ಧಿವಂತಿಕೆ ಅತ್ಯವಶ್ಯಕ. ಬೇರೆಯವ್ರು ನಿಮ್ಗೆ ಮೋಸ ಮಾಡಿದ್ರು ಅಂತ ನೀವು ರಿವೆಂಜ್ ತೀರಿಸ್ಕೊಳಕ್ ಹೋಗ್ಬೇಡಿ. ಇದರಿಂದ ಕೆಟ್ಟ ಕರ್ಮಕ್ಕೆ ನೀವು ಸಿಗಾಕೋತೀರಾ. ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗ್ಬೋದು. ಮೇಲಧಿಕಾರಿಗಳು ನಿಮಗೆ ಕಿರಿಕಿರಿ ಕೊಟ್ಟರೂ ಕೂಡ ನಿಮ್ಮ ಪಾಡಿಗೆ ನೀವು ಕೆಲಸನ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ನಿಧಾನವಾಗಿ ಪ್ರಗತಿಯಾಗತ್ತೆ, ಆದರೆ ನಷ್ಟ ಏನಾಗಲ್ಲ. ಈ ತಿಂಗಳು ಹಣಕಾಸಿನ ಆದಾಯ ಸಾಮಾನ್ಯವಾಗಿರುತ್ತೆ. ಖರ್ಚುಗಳು ಹೆಚ್ಚಾಗೋ ಸಾಧ್ಯತೆ ಇದೆ, ಎಚ್ಚರಿಕೆ ವಹಿಸಿ. ಹಾಗೂ ಹೂಡಿಕೆ ಏನಾದ್ರೂ ಮಾಡಬೇಕು ಅಂತಿದ್ರೆ ಇದು ಸರಿಯಾದ ಸಮಯ ಅಲ್ಲ. ಮದುವೆ ವಿಚಾರದಲ್ಲಿ ಆತುರ ಬೇಡ, ನಿಧಾನವಾಗಿ ಯೋಚಿಸಿ ನಿರ್ಧಾರ ತಗೊಂಡ್ರೆ ಒಳ್ಳೇದಾಗತ್ತೆ. ದಾಂಪತ್ಯದಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಬರ್ಬೋದು. ನಿಮ್ಮ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಸ್ಟ್ರೆಸ್ ತಗೋಬೇಡಿ, ಮಾನಸಿಕವಾಗಿ ಒತ್ತಡಗಳು ಹೆಚ್ಚಾಗತ್ತೆ. ನಿಮ್ಗೆ ಖುಷಿ ಆದ್ರೂ ದುಃಖ ಆದ್ರೂ ಈ ತಿಂಗಳು ಏನು ಅನ್ಸಲ್ಲ, ಏನೋ ಬೇಜಾರಿರುತ್ತೆ. ಚಿಕ್ಕ ಕಾರಣಕ್ಕೆ ನೀವು ಬೇಜಾರು ಮಾಡ್ಕೋತಿರ್ತೀರಾ. ಬುಧವಾರದಂದು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಸಕ್ಕರೆನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.